ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದಲ್ಲಿ ಕರ್ನಾಟಕ ದೇವದಾಸಿ ವಿಮೋಚನಾ ಸಂಘದ ವತಿಯಿಂದ ದೇವದಾಸಿ ಪಟ್ಟಿಯಿಂದ ಹೊರಗುಳಿದ ದೇವದಾಸಿ ಮಹಿಳೆಯರನ್ನು ಮರುಸರ್ವೆಯ ಪಟ್ಟಿಯಲ್ಲಿ ಸೇರಿಸಲು ಆಗ್ರಹಿಸಿ ನೂರಾರು ದೇವದಾಸಿ ಮಹಿಳೆಯರು ಪಟ್ಟಣದ ವಿಜಯ ಸರ್ಕಲ್ನಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ತೆರಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದೇವದಾಸಿ ವಿಮೋಚನಾ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಸ್ವಾಮಿರವರು ಮಾತನಾಡಿ, ಹಳ್ಳಿ ಭಾಗದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೇವದಾಸಿಯರನ್ನಾಗಿ ನೇಮಿಸಿರುವ ನೂರಾರು ಮಹಿಳೆಯರು ದೇವದಾಸಿ ಪಟ್ಟಿಯಿಂದ ಹೊರಗುಳಿದಿದ್ದು, ಇದರಿಂದ ದೇವದಾಸಿ ಮಹಿಳೆಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು, ಈಗ ಪ್ರಾರಂಭವಾಗಿರುವ ದೇವದಾಸಿ ರೀಸರ್ವೆ ಪಟ್ಟಿಯಲ್ಲಿ ಸೇರಿಸಿ ದೇವದಾಸಿ ಪ್ರಮಾಣ ಪತ್ರ ನೀಡಿ ದೇವದಾಸಿ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದೇವದಾಸಿ ವಿಮೋಚನಾ ಸಂಘದ ವಿವಿಧ ಭಾಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನೂರಾರು ದೇವದಾಸಿ ಮಹಿಳೆಯರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಒತ್ತಾಯ ಮಾಡ್ಕೊಂತ ಬರ್ತದೆ. ಈಗ ಸರ್ಕಾರಕ್ಕೆ ನಾವು ಮೊದಲಿದ್ದು ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂದ್ರದನಾಗಿ ಈಗ ಅವರು ಸಣ್ಣ ಅವಾಗಲೇ ಸರ್ವೆ ದೇವದಾಸಿ ಬಿಟ್ಬಿಟ್ಟಿದ್ದಾರೆ. 8 ವರ್ಷ 9 ವರ್ಷ 10 ವರ್ಷ ಇವ್ರಿಗೆ ಯಾರು ಕೂಡ ತಿಳುವಳಿಕೆನೇ ಇಲ್ಲ ಆ ಸಂದರ್ಭದಲ್ಲಿ. ಈಗ ಹಂಗಾಗಿನೇ ಅವ್ರ ಮಕ್ಕಳು ಕೂಡ ಈಗಾಗಲೇ ಮದುವೆ ಆಗೋ ಸ್ಟೇಜ್ಗೆ ಬಂದಿದ್ದಾರೆ ಮತ್ತು ಮಕ್ಕಳು ಕೂಡ ಓದಿಸ್ತಿದ್ದಾರೆ. ಈಗ ಮಕ್ಕಳು ಓದಿಸ್ಬೇಕಾದ್ರಗನಾಗಿ ನಿಮ್ಮ ತಾಯಿ ದೇವದಾಸಿ ದೃಢೀಕರಣ ಪತ್ರ ತಗೊಂಡ್ಬಂದ್ರಗನಾಗಿ ನಿಮ್ಮ ಶಾಲೆ ಫ್ರೀ ಎಜುಕೇಷನ್ ಫ್ರೀ ಆಗ್ತೈತಿ ಮತ್ತು ನಿಮ್ಮನ್ನು ಶಾಲೆಗೆ ನಿಮ್ಮನ್ನು ಸೇರಿಸಂತ ಅಂತ ಹೇಳ್ತದೆ. ಯಾಕಂತಂದ್ರೆ ತಂದೆ ಇಲ್ಲ ಎಂಬ ಕಾರಣಕ್ಕಾಗಿ, ತಂದೆ ಇಲ್ಲ ಅಂದರೆ ನೀವು ದೇವದಾಸಿ ಅಂತಂದ್ರೆ ಹೆಂಗೆ ನಿಮ್ಗೇನಾದರೂ ಒಂದು ಸರ್ಕಾರ ಗುರುತು ಮಾಡಬೇಕಲ್ಲ, ಆ ಉದ್ದೇಶ ಇಟ್ಕೊಂಡು ಕೆಲವೊಂದು ಮಕ್ಕಳು ಕೂಡ ಓದಿಸಲಾರ್ದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬರೀ ಅಂಗನವಾಡಿಗೆ ಹೋಗ್ತಾರೆ ಮತ್ತು 1ನೇ ಕ್ಲಾಸಿಗೆ ಹೋಗ್ಬೇಕಾದ್ರೂ ತಂದೆದು ನಿಮ್ಮ ಇಲ್ಲ ಅಂತಂದ್ರೆ ತಂದೆ ಸರ್ಟಿಫಿಕೇಟನ್ನು ತಗೊಂಬರ್ರಿ, ಇದರಲ್ಲಿ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಇಲ್ಲ ಅಂತಂದ್ರೆ ದೇವದಾಸಿ ಸರ್ಟಿಫಿಕೇಟನ್ನು ತಗೊಂಬರ್ರಿ. ಎರಡರಲ್ಲಿ ಒಂದು ಹೇಳ್ತಾರೆ. ಯಾರು ಕೇಳೋದಂಗೆ ಈ ಶಾಲೆಗಳಲ್ಲ ಈ ರೀತಿ ಕೆಲವೊಂದು ಈಗ ಆ ಉದ್ದೇಶ ಇಟ್ಕೊಂಡೆ ಭಾಳಷ್ಟು ಮಕ್ಕಳು ಓದಿಸಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿನೇ ನಾವು ಸರ್ಕಾರಕ್ಕೂ ಮನವಿ ಮಾಡ್ತದೆ ಬಂದಿದ್ವಿ. ಈಗಾದರೂ ಕೂಡ 2025ರಲ್ಲಿ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಕಾನೂನುಗಳು ತಿದ್ದುಪಡಿ ಮಾಡಿ ಮತ್ತು ನಾವು ಈ ದೇವದಾಸಿ ಮಹಿಳೆಯರನ್ನು ಬಿಡೋ ಸಮೇತ ನಾವು ಕಿತ್ತಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತಂದು ಕೂಡ ಈ ಸರ್ಕಾರ ಎಲ್ಲ ಮಾಡಿದೆ. ಹಂಗಾಗಿಯೇ ಈಗ 40 ದಿವಸ ಮೊನ್ನೆ ಆದರೂ ಕೂಡ ನಾವು ಹೋಗಿದ್ವಿ. 45 ದಿವಸ ಸರ್ವೆ ಮಾಡೋದಕ್ಕೆ ಇನ್ನೊಂದು 5 ದಿವಸ ಆದರೂ ಕೂಡ ಇನ್ಕ್ರೀಸ್ ಮಾಡಿ 50 ದಿವಸ ಆದರೂ ಕೂಡ ಈ ಸರ್ವೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಕ್ಲಿಯರ್ ಮಾಡಿಬಿಡೋಣ ಅಂತಂದು ಕೊಟ್ಟು ಅವ್ರಿಗೆ ಏನಾದರೂ ಕೂಡ ಆರ್ಥಿಕ ಅವ್ರ ಮಕ್ಕಳು ಓದ್ತಿದಾರ, ಅವ್ರ ಮನೆಯದ ಪರಿಸ್ಥಿತಿ ಹಂಗೆ, ಮನೆ ಐತಿಲ್ಲ, ಭೂಮಿ ಐತಿನಿಲ್ಲ, ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ಅವ್ರು ಮೂಲಭೂತ ಸೌಕರ್ಯ ಕೊಡ್ಸೋಕೆ ಅನುಕೂಲ ಆಗ್ತದೆ ಅಂತಂದು ಹೇಳಿದ್ದಾರೆ. ಹಂಗಾಗಿ ಈಗ ನಾವೆಲ್ಲರೂ ಕೂಡ ಈಗ ಸರ್ವೆ ಪಟ್ಟಿಯಿಂದ ಹೊರಗೆ ಉಳಿದಿದ್ದೇವೆ. ಹೊರಗಿರ್ತಕ್ಕಂಥವ್ರು ಈಗ ಆಲ್ರೆಡಿ ಎಲ್ಲ ಸರ್ವೆ ಆಗ್ತದೆ, ಅದು ಸ್ವಾಗತ ಮಾಡಲ್ಲ. ಇವ್ರನ್ನೂ ಕೂಡ ಅವ್ರ ಜೊತೆಗೇ ಸರ್ವೆ ಮಾಡಿದ್ರಿಗೆ ಅವ್ರಿಗೆ ಮಕ್ಕಳಿಗೆ ಮತ್ತು ಅವ್ರಿಗೆ ಕೂಡ ಆರ್ಥಿಕವಾಗಿ ಸಬಲರಾಗಕ್ಕೆ ಒಂದಿಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ತಮಗೆ ಒಂದು ಮನಿ ಪತ್ರ ಕೊಡ್ತದೆ ಸರ್. ಮತ್ತು ಸರ್ಕಾರಕ್ಕೆ ತಾವು ಕಳಿಸ್ಕೊತಾರೆ. ಯಾರು ಬರ್ರಿ ಈಗ ತಾವೇನು ಈ ಒಂದು ಯಾವುದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದಿಂದ ನೀವೇನು ಮನವಿ ಪತ್ರ ಕೊಟ್ಟಿದ್ದೀರಿ, ಈ ಮನವಿ ಪತ್ರನ ನಾನು ನಮ್ಮ ಒಂದು ಮೇಲಾಧಿಕಾರಿಗಳಿಗೆ ನಾನು ಈ ಕೂಡಲೇ ನಾನು ಅದನ್ನ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಇದ್ರ ಜೊತೆಗೆ ತಮ್ಮೆಲ್ಲರಿಗೂ ಒಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ಅಂದರೆ ಈಗಾಗಲೇ ಏನೀಗ ನಾವು 17ನೇ ತಾರೀಕಿಂದ ನಾವು ಈ ಒಂದು 15ರಿಂದ 2025 15ನೇ ತಾರೀಕು ಮೊನ್ನೆ ಇಂದ ನಾವೇನು ಈ ಒಂದು ಸರ್ವೆ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಫಸ್ಟ್ ಏನು ಈಗ ಆಲ್ರೆಡಿ ಇರ್ತಕ್ಕಂಥವ್ರು ಅಂದರೆ ದಾಖಲಾತಿಗಳು ಇರ್ತಕ್ಕಂಥವನ್ನೆಲ್ಲ ಪರಿಶೀಲನೆ ಮಾಡಿ ಇದು ಏನು ಸರ್ವೆ ಮಾಡೋಂಥ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರ ಜೊತೆಗೆ ಯಾರು ಬಿಟ್ಟೋಗಿದ್ದಾರೆ ಅಂಥವ್ರೆಲ್ಲರದು ನಾವು ಇನ್ನೊಂದು 2-3 ದಿನದಲ್ಲೇ ನಾವು ಅರ್ಜಿ ಕರಿತೀವಿ.
ಅರ್ಜಿ ಕರೆದಾಗ ನೀವೇನು ಅರ್ಜಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಏನೇನು ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅವೆಲ್ಲವೂ ನಿಮ್ಗೆ ತಿಳಿಸ್ತೀವಿ, ನಮ್ಮವ್ರು ಇರ್ತಾರೆ. ಆಮೇಲೆ ಅದನ್ನು ಕೂಡ ನಾವೇನಪ್ಪ ಅಂದರೆ ಎಷ್ಟು ಜನ ನೀವು ಅರ್ಜಿ ಕೊಡ್ತೀರೋ ಅವೆಲ್ಲ ಅರ್ಜಿನ ನಾವು ಸ್ವೀಕಾರ ಮಾಡ್ತೀವಿ. ಮಾಡಿಬಿಟ್ಟು ತಹಸೀಲ್ದಾರ್ ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ನಾವು ಅದನ್ನೆಲ್ಲವೂ ಇಟ್ಟು ಅಲ್ಲಿಂದ ಏನಾಗುತ್ತೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಇದೆ. ಆ ಕಮಿಟಿಗೆ ನಾವು ಕೊಟ್ಟಂಥ ಎಲ್ಲ ಅರ್ಜಿಗಳನ್ನು ನಾವು ಅಲ್ಲಿ ಕಳಿಸ್ಕೊಡುವಂಥ ಕೆಲಸ ಆಗುತ್ತೆ. ಅಲ್ಲಿ ಇದರ ಬಗ್ಗೆ ಎಲ್ಲ ಚರ್ಚೆ ಆಗಿ ಅಂತಿಮವಾಗಿ ಅಲ್ಲಿ ಎಷ್ಟು ಜನನ ಇದರಲ್ಲಿ ಮತ್ತೆ ಸೇರ್ಪಡೆ ಮಾಡಬೇಕು, ಎಷ್ಟು ಜನ ಅರ್ಹರಾಗಿದ್ದಾರೆ ಅದನ್ನೆಲ್ಲ ಅವ್ರು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ತದನಂತರ ನಮಗೆ ಅದನ್ನು ಅವರು ಒಂದು ದೃಢೀಕರಣ ಕೊಡ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೀತದ್ರಲ್ಲಿ ಒಂದು ದೃಢೀಕರಣ ಕೊಡ್ತಾರೆ. ಏನು ನೀವು ಸರ್ಟಿಫಿಕೇಟ್ ಕೇಳ್ತಿದ್ರಿ ಆ ಸರ್ಟಿಫಿಕೇಟ್ನ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಒಂದು ಕೊಡ್ತಾರೆ. ಆ ಪ್ರಮಾಣ ಪತ್ರ ಬಂದ ತಕ್ಷಣ ನಾವಿಲ್ಲಿ ಸರ್ವೆಯನ್ನು ಇದರಲ್ಲಿ ನಮ್ಮ ಆನ್ಲೈನಲ್ಲಿ ಸೇರ್ಪಡೆಗೊಳಿಸ್ತೀವಿ. ಅರ್ಥ ಆಯ್ತು ನಮ್ಮೆಲ್ಲರಿಗೆ? ಓಕೆ, ಒಟ್ಟು ಎಲ್ಲರಿಗೂ ಆಗುತ್ತೆ, ಯಾರಿಗೂ ತೊಂದರೆ ಆಗಲ್ಲ. ಎಲ್ಲರ ಸಲುವಾಗಿ ಈಗ ಮಾಡ್ತಾ ಇರೋದು ನಾವು. ಸೊ 50 ದಿನ ಕೆಲಸದ ದಿನಗಳಿದಾವೆ, ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆಯ್ತಾ? ಹಂತವಾಗಿ ನಾವೆಲ್ಲರನ್ನ ಕರೆಸ್ಬಿಟ್ಟು ಮಾಡ್ತೀವಿ. ನಿಮ್ಮದು ಅಪ್ಲಿಕೇಶನ್ಸ್ ಯಾರ್ಯಾರ್ದು ಬಿಟ್ಟು ಹೋಗಿದೆ ಅವರೆಲ್ಲರದು ಅಪ್ಲಿಕೇಶನ್ ತೊಗೊಳೋಂಥ ಕೆಲಸ ಆಗುತ್ತೆ. ಆಯಿತಾ? ಓಕೆ, ಥ್ಯಾಂಕ್ ಯು.